ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಹೆಗ್ಡೆಸ್ ಡಿಲೈಟ್. ಇವತ್ತು ಬಾಕ್ರವಾಡಿನ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಬೌಲಿಗೆ 1 ಕಪ್ ಮೈದಾ, ಹಾಗೆಯೇ ಒಂದು 2 ಸ್ಪೂನು ಕಡಲೆ ಹಿಟ್ಟು, ಅದಕ್ಕೆ 1 ಸ್ಪೂನು ಅಜ್ವೈನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕೋಬೇಕು. ಹಾಗೆಯೇ ಬಿಸಿ ಎಣ್ಣೆ ಒಂದು 2 ಸ್ಪೂನು ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿ ಆಗುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು 1/4 ಸ್ಪೂನು ಉಪ್ಪನ್ನ ಹಾಕಿ ಮತ್ತೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪನೇ ನೀರು ಹಾಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಇಷ್ಟಾದ್ರೆ ಸಾಕು. ಇದನ್ನ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಇವಾಗ ಸ್ಟಫ್ಗೆ ಬೇಕಾಗಿರೋ ಮಸಾಲೆ ಪೌಡರ್ನ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನು ಕೊತ್ತಂಬರಿ, ಹಾಗೆಯೇ 1 ಸ್ಪೂನು ಜೀರಿಗೆ, ಒಂದು ಸ್ಪೂನು ಎಳ್ಳು, 1 ಸ್ಪೂನು ಬಡೆ ಸೊಪ್ಪು. ಮೊದಲಿಗೆ ಎಲ್ಲದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಪರಿಮಳ ಬರ್ತಾ ಇದ್ದಾಗೇನೆ ಕೊಬ್ಬರಿ ಪುಡಿನ ಹಾಕೊಳ್ಳೋದು 1 ಸ್ಪೂನು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಬಿಡೋಣ. ಗ್ಯಾಸ್ನ ಆಫ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನು ಗರಂ ಮಸಾಲ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಇಂಗು, 1 ಸ್ಪೂನು ಖಾರದ ಪುಡಿ, ಹಾಗೆಯೇ ಒಂದು 1/4 ಸ್ಪೂನು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಈ ಪೌಡ್ರನ್ನ ಹಾಕುವಾಗ ಯಾವಾಗಲೂ ಗ್ಯಾಸ್ನ ಆಫ್ ಮಾಡಿರಬೇಕು. ಇವಾಗ ಅದಕ್ಕೆ ಒಂದು ಹುಣಸೆ ಹಣ್ಣಿನ ಕಟ್ಟಮಿಟ್ಟ ಚಟ್ನಿನ ಮಾಡ್ಕೊಂಡ್ಬಿಡೋಣ. ಇದಕ್ಕೆ 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಹಾಗೆಯೇ ಬೆಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಈ ಥರ ಆಗುತ್ತೆ. ನೋಡಿ, ಆ ಹುಣಸೆ ಹಣ್ಣೆಲ್ಲ ತಕ್ಕೊಂಡು ಆ ಜಾಮ್ ಥರದಷ್ಟೇ ತಕ್ಕೊಂಡ್ರೆ ಆಯಿತು. ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು 1/4 ಸ್ಪೂನು ಖಾರದ ಪುಡಿ, ಹಾಗೆಯೇ ಚಿಟಿಕೆ ಉಪ್ಪು, ಹಾಕಿ ಮಿಕ್ಸ್ ಮಾಡ್ಕೊಬಿಡೋಣ. ಇವಾಗ ಆ ಮಸಾಲ ಪೌಡರ್ನ ರುಬ್ಕೊಳ್ಳೋಕ್ಕೆ ಮೊದಲಿಗೆ 1.5 ಸ್ಪೂನು ಸಕ್ಕರೆ, ಹಾಗೆಯೇ ಇದಕ್ಕೂ ಒಂದು ಸ್ವಲ್ಪ ಉಪ್ಪು, ಹಾಕಿ ರುಬ್ಕೊಂಡು ಬರೋಣ.
ಇವಾಗ ಹಿಟ್ಟನ್ನು ಈ ಥರ ಲಟ್ಸ್ಕೋಬೇಕು. ತುಂಬ ದಪ್ಪನೂ ಇರಬಾರ್ದು, ಹಾಗೆಯೇ ತೆಳ್ಳಗೂ ಆಗಬಾರ್ದು, ಆ ಥರ ಲಟ್ಸ್ಕೊಳ್ಳೋದು. ಇವಾಗ ಸೈಡ್ ಎಲ್ಲ ಕಟ್ ಮಾಡ್ಕೊಂಡ್ಬಿಡೋಣ. ಸ್ಕ್ವೇರ್ ಶೇಪಲ್ಲಿ ಇದ್ರೆ ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಆಗಲೇ ಮಾಡ್ಕೊಂಡಿರೋ ಕಟ್ಟ ಮಿಟ್ಟ ಚಟ್ನಿನ ಸ್ಪ್ರೆಡ್ ಮಾಡೋದು. ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಮಾಡ್ಕೊಂಡಿರೋ ಮಸಾಲ ಪೌಡ್ರನ್ನ ಹಾಕಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡಬೇಕು. ಒಂದ್ಸಲ ಅದ್ರ ಮೇಲೆ ರೋಲ್ ಮಾಡಿ ಇವಾಗ ಅದನ್ನ ಟೈಟ್ ಆಗಿ ಸುತ್ಕೋಬೇಕು. ನೋಡಿ, ಈ ತರ ರೋಲ್ ಮಾಡ್ತಾ ಹೋದ್ರಾಯ್ತು. ಯಾವುದೇ ಕಾರಣಕ್ಕೂ ಲೂಸ್ ಆಗಬಾರ್ದು. ಲೂಸ್ ಆದ್ರೆ ಎಣ್ಣೆ ಬಂಡಿಲಿ ಬಿಟ್ಕೊಳ್ಳುತ್ತೆ. ಎಂಡಲ್ಲಿ ಸ್ವಲ್ಪ ನೀರನ್ನ ಹಚ್ಚಿ ಅಂಟಿಸ್ಕೊಂಡ್ರೆ ಆಯ್ತು. ಅಂಟಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಚಾಕುಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಬಿಟ್ಟರೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು. ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಮತ್ತೆ ಅಂಟ್ಕೊಳ್ಳುತ್ತೆ. ಇದನ್ನು ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಕಾದಿರಬಾರ್ದು, ಲೈಟಾಗಿ ಕಾದಿದ್ರೆ ಸಾಕು. ಫ್ಲೇಮ್ ದೊಡ್ಡದಾಗಿದ್ರೆ ಒಳಗಡೆ ಬೇಯಲ್ಲ, ಹೊರಗಡೆ ಅಷ್ಟೇ ಕ್ರಿಸ್ಪಿ ಆಗುತ್ತೆ. ಸೊ ಫ್ಲೇಮ್ನ ಯಾವಾಗಲೂ ಸಣ್ಣ ಉರಿಲಿ ಇಟ್ಕೋಬೇಕು. ನೋಡಿ, ಬಾಕರ್ವಾಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.